ನಮಸ್ಕಾರ ರೀ ಎಲ್ಲರಿಗೆ. ಉತ್ತರ ಕರ್ನಾಟಕದಾಗ ಬ್ಯಾಸ್ಗೆ ಬಂದ್ರೆ ಸಾಕು ಫುಲ್ ಶಾವ್ಗೆ ಮಾಡೋಕೆ ರೆಡಿ ಆಗ್ತಾರೆ. ಸೊ ನಾವೆಲ್ಲ ಶಾವ್ಗೆ ತಿಂದಿರ್ತೀವಿ, ಅದು ಮಾಡೋದು ಹೆಂಗೆ ಅಂತ ಗೊತ್ತಾಗಿರಲಿಲ್ಲ. ಸೊ ಇವಾಗ ನಾನು ಅದು ಹೆಂಗೆ ಮಾಡೋದಂತ ತೋರಿಸ್ತೀನಿ. ಗೋಧಿ ಹಿಟ್ಟು ಬಿಸ್ಕೊಂಬಂದ್ಬಿಟ್ಟು ಈ ರೀತಿ ಒಂದು ಬುಟ್ಟಿಗೆ ಅರ್ಬಿ ಕಟ್ಬಿಟ್ಟು ನುಣ್ಣಗೆ ಫೈನ್ ಪೌಡ್ರ್ ಥರ ಮಾಡ್ಕೋಬೇಕು. ಅದನ್ನು ಇದು ಫುಲ್ ನುಣ್ಣಗಿರುತ್ತೆ. ಇದಕ್ಕೆ ರವೆ ಮಿಕ್ಸ್ ಮಾಡ್ಕೋಬೇಕು. ರವೆ ಮಿಕ್ಸ್ ಮಾಡ್ಕೊಂಡು ಈ ಮಷೀನಲ್ಲಿ ನೀರು ಹಾಕ್ಕೋಬೇಕು. ಅಂದರೆ ಹಿಂಗೆ ಲಿಡ್ ಮುಚ್ಚಿಬಿಟ್ರೆ ಮಷಿನ್ ಆನ್ ಮಾಡಿದಾಗ ಫುಲ್ ಅದು ಡಸ್ಟ್ ಹಾರಲ್ಲ, ಆ ರೀತಿ ಆಗುತ್ತೆ ಅದು. ಅದಾದಮೇಲೆ ಫುಲ್ಲು ಒಂದು ಡಸ್ಟ್ ಹಾರೋದು ನಿಂತ ಮೇಲೆ ನೀರು ಹಾಕಿರ್ತೇವಲ್ಲ ಅದೆಲ್ಲ ಮಿಕ್ಸ್ ಆಗ್ತಾ ಇರುತ್ತೆ ಹಿಟ್ಟು. ಸೊ ಹೆಂಗಿರ್ಬೇಕು ಅದು ಹಿಟ್ಟು ಅಂತಂದರೆ ನಾವು ನೋಡ್ಕೋಬೇಕು. ಫುಲ್ಲು ಉದ್ರಾಗೂ ಇರಬಾರ್ದು, ಫುಲ್ ಗಟ್ಟಿಯಾಗೂ ಇರಬಾರ್ದು. ಆ ರೀತಿಯಲ್ಲಿ ನಾವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಹೋಗಬೇಕು. ಆಮೇಲೆ ಕೈಯಿಂದ ಟಚ್ ಮಾಡ್ಕೊಂಡು ಹೋಗಬೇಕು, ರೊಟೇಟ್ ಮಾಡ್ಕೊತ ಹೋಗಬೇಕು. ಎಷ್ಟಿದೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ಫುಲ್ ಉದುರು ಇರಬಾರ್ದು, ಫುಲ್ಲು ಮೆತ್ತಗೆ ಗಟ್ಟಿಯಾಗಿ ಇರಬಾರ್ದು. ಆ ರೀತಿ ಮಾಡ್ಕೋಬೇಕು. ಮಾಡ್ಕೊಂಡ್ಬಿಟ್ಟು ಇದು ಇಲ್ಲಿರುತ್ತೆ ಅದು ಹಾರಿ, ಅದರಲ್ಲಿ ಹಿಟ್ಟನ್ನು ಹಾಕಬೇಕು. ಕೆಳಗಡೆ ಸಾಚ ಇರುತ್ತೆ, ಆ ಸಾಚದಿಂದ ಶಾವಿಗೆ ಬರುತ್ತೆ. ಅದನ್ನು ತೋರಿಸ್ತೀನಿ ಇವಾಗ. ಹೀಗೆ ಬರುತ್ತೆ. ಸೊ ಫುಲ್ಲು ನೀವು ಹಿಟ್ಟು ಗಟ್ಟಿ ಇದ್ದರೆ ಗಂಟಾಗಿ ಬರುತ್ತೆ. ಫುಲ್ ಹಿಟ್ಟು ಉದ್ರಾಗಿದ್ದರೆ ಕಟ್ಟಾಗಿ ಹೋಗುತ್ತೆ. ಸೊ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ಇಲ್ಲಿ. ಅದಕ್ಕೆ ಅದು ನೀರಿಗೆ ನೋಡಿಕೊಂಡು ಹದ ಮಾಡಿಕೊಂಡು ಮ್ಯಾಚ್ ಮಾಡ್ಕೊತಾ ಹೋಗಬೇಕು. ಇದಾದಮೇಲೆ ಈ ರೀತಿ ಬಂದಮೇಲೆ ಫುಲ್ ಶಾವಿಗೆನ ಕಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಇವಾಗ ಈ ರೀತಿ ಕೈಯಿಂದ ಕಟ್ ಮಾಡಿ ಇಟ್ಕೊಂಡು ಕೋಲ್ಗೆ ಹಾಕಿ ಒಣಗಿಸಿದ್ರೆ ಶಾವಿಗೆ ರೆಡಿ ಆಗುತ್ತೆ. ಇದರಿಂದ ನಾವು ಏನು ಬೇಕಾದರೂ ಮಾಡ್ಬೋದು, ಯಾವ ಶೇಪಲ್ಲಿ. ಇದು ಜಡೆ ಶೇಪಲ್ಲಿ ಮಾಡ್ತಾರೆ ನಮ್ಮೂರಲ್ಲಿ.